صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಈ ಮೂರು ಸಂಗತಿಗಳನ್ನು ಮತ್ತೆ ಮಾಡ್ತೇನೆ ಎಂದು ಹೇಳಿ ಮುಂದೂಡಬಾರದು. ಯಾವುದಾಗಿದೆ ಆ ಮೂರು ಸಂಗತಿ? ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಅಲಿ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ ಲಹು ಯಾ ಅಲಿಯು, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನನ್ನೊಂದಿಗೆ ಹೇಳಿದರು, ಯಾ ಅಲಿಯು ಸಲಾಸುನ್ ಲಾ ತುಅಖಿರುಹಾ, ಮೂರು ಸಂಗತಿಗಳನ್ನು ನೀನು ಮತ್ತೆ ಮಾಡ್ತೇನೆ ಎಂದು ಹೇಳಿ ಮುಂದೂಡಬಾರದು. ಅದರಲ್ಲಿ ಒಂದನೆಯದು ಅಸ್ವಲಾತು ಇದಾ ಅತತ್, ಸಮಯವಾದರೆ ನಮಾಜ್ ಮಾಡಬೇಕು, ಅದನ್ನು ಮತ್ತೆ ಮಾಡ್ತೇನೆ ಎಂದು ಹೇಳಿ ಮುಂದೂಡಬಾರದು. ಅದೇ ರೀತಿ ವಲ್ ಜನಾಜತು ಇದಾ ಹದರತ್, ಯಾರಿಗಾದರೂ ಮರಣ ಆಸನ್ನವಾದರೆ ಆತನಿಗೆ ಜನಾಜ್ ಕರ್ಮವನ್ನು ಮಾಡಲು ಅದು ಮತ್ತೆ ಮಾಡುವ ಎಂದು ಹೇಳಿ ಮುಂದೂಡಬಾರದು. ಅದೇ ರೀತಿ ವಲ್ ಅಯ್ಯಿಮು ಇದಾ ವಜದತ್ ಲಹಾ ಕುಫುಅನ್, ವಿಧವೆಯಾದಂತಹ ಸ್ತ್ರೀಗೆ ಕುಫು ಆದಂತಹ, ಅವಳಿಗೆ ಯೋಗ್ಯವಾದಂತಹ ಒಂದು ವರ ಬಂದರೆ ತಕ್ಷಣವೇ ಅವಳಿಗೆ ವಿವಾಹವನ್ನು ಮಾಡಿಕೊಡಬೇಕು, ಅದು ಮತ್ತೆ ಮಾಡ್ತೇನೆ ಎಂದು ಹೇಳಿ ನೀವು ಮುಂದೂಡಬಾರದು. ಈ ಮೂರು ಸಂಗತಿಗಳು ಯಾವತ್ತೂ ಕೂಡ ನೀವು ಮುಂದೂಡಬಾರದು ಎಂದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮ್ಮೊಂದಿಗೆ ನೀಡಿದಂತಹ ಒಂದು ವಸಿಯತ್ತಾಗಿದೆ. ಆದ್ದರಿಂದ ನಮ್ಮ ಜೀವನದಲ್ಲೂ ಕೂಡ ನಾವು ಈ ಮೂರು ಸಂಗತಿಗಳನ್ನು ಮುಂದೂಡುವಂತಹ, ಮತ್ತೆ ಮಾಡುವ ಎಂಬಂತಹ ಒಂದು ಸ್ವಭಾವ ನಮಗೆ ಇರಬಾರದು. ಅಲ್ಲಾಹನು ನಮ್ಮನ್ನು ಅಂತಹ ಸ್ವಭಾವಗಳಿಂದ ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.